ನಮಸ್ಕಾರ. ಇವತ್ತು ನಾವೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. 2000 ವರ್ಷಗಳ ಹಿಂದಿನ ಭಗವದ್ಗೀತೆಯ ತತ್ವಗಳು ಇವತ್ತಿನ ಫಾಸ್ಟ್ ಪೇಸ್ಡ್ ಡೋಪಮಿನ್ ಎಲ್ಗಾರಿಥಮ್ಗಳ ಜೊತೆ ಸೇರಿದಾಗ ಏನಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಈ ಎಕ್ಸ್ಪ್ಲೇನರಲ್ಲಿ ನೋಡೋಣ. ಇವತ್ತಿನ ನಮ್ಮ ಈ ಎಕ್ಸ್ಪ್ಲೇನರ್ನಲ್ಲಿ ಕಂಟೆಂಟ್ ಹೇಗೆ ವೈರಲ್ ಆಗತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಡಿಕೋಡ್ ಮಾಡ್ತೀವಿ. ಪ್ರಾಚೀನ ಜ್ಞಾನ, ಅಲ್ಗಾರಿದಮ್ಗಳು, ಹುಕ್ ಕ್ರಿಯೇಟ್ ಮಾಡೋದು ಹೇಗೆ, ಮೆಸೇಜ್ ಡೆಲಿವರಿ, ಪರ್ಫೆಕ್ಟ್ ಲೂಪ್ ಮತ್ತೆ ಆಡಿಯೋ ವಿಜುವಲ್ ಪ್ಯಾಕೇಜಿಂಗ್ ಇವೆಲ್ಲದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಪ್ರಾಚೀನ ಜ್ಞಾನ ಮತ್ತೆ ವೈರಲ್ ಅಲ್ಗೋರಿದಮ್ ಅಂದ್ರೆ ಈ 25 ಸೆಕೆಂಡ್ಗಳ ಫಾರ್ಮುಲಾ ಹಿಂದಿರೋ ರಹಸ್ಯ ಏನು ಅಂತ ನೋಡೋಣ. ಇಲ್ಲಿ ನಿಜಕ್ಕೂ ಆಶ್ಚರ್ಯ ಆಗೋ ವಿಷಯ ಏನಪ್ಪಾ ಅಂದ್ರೆ ಇದೊಂಥರ ಮ್ಯಾಥಮ್ಯಾಟಿಕ್ಸ್ ಫಾರ್ಮುಲಾ ಇದ್ದಾಗೆ. ಜನರಿಗೆ ರೀಚ್ ಆಗೋಕಂತಾನೆ ಕೇವಲ 25 ಸೆಕೆಂಡ್ಗಳ ಒಂದು ಪಕ್ಕ ಟೈಮ್ಲೈನ್ ಸೆಟ್ ಮಾಡಿದ್ದಾರೆ. ಗಮನಿಸಿ, ಮೊದಲ 3 ಸೆಕೆಂಡ್ ಹುಕ್, ಆಮೇಲೆ 3ರಿಂದ 7 ಸೆಕೆಂಡ್ಗಳವರೆಗೆ ವೀಕ್ಷಕರ ಸಮಸ್ಯೆಗಳ ಬಗ್ಗೆ, 7ರಿಂದ 20 ಸೆಕೆಂಡ್ ಗೀತೆಯ ಜ್ಞಾನ, ಮತ್ತೆ ಕೊನೆಯ 5 ಸೆಕೆಂಡ್ಗಳಲ್ಲಿ ಇಂಪ್ಯಾಕ್ಟ್ ಲೈನ್ ಹಾಗೂ ಲೂಪ್. ಅಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಎಷ್ಟರ ಮಟ್ಟಿಗೆ ಸ್ಪೀಡ್ ಮತ್ತೆ ಪರ್ಫೆಕ್ಷನ್ ಕೇಳ್ತಾವಲ್ವಾ, ಪ್ರತಿಯೊಂದು ಸೆಕೆಂಡು ಕೂಡ ವೀಕ್ಷಕರ ಅಟೆನ್ಷನ್ ಗ್ರ್ಯಾಬ್ ಮಾಡೋಕಂತಾನೆ ಡಿಸೈನ್ ಆಗಿದೆ. ಮುಂದಿನ ಹಂತ ದ ಅನಾಟಮಿ ಆಫ್ ಅ ಹುಕ್, ಅಂದ್ರೆ ಸ್ಕ್ರಾಲ್ ಮಾಡೋದನ್ನ ಹೇಗೆ ತಕ್ಷಣ ನಿಲ್ಲಿಸ್ತಾರೆ ಅನ್ನೋದು. ಮೊದಲ 3 ಸೆಕೆಂಡ್ಗಳಲ್ಲಿ ಏನಾಗುತ್ತೆ ನೋಡಿ. ಈ ಪ್ಲೇಬುಕ್ ಪ್ರಕಾರ ಸೈಕಲಾಜಿಕಲ್ ಟ್ರಿಗರ್ಗಳನ್ನ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. 99% ಜನರಿಗೆ ಗೊತ್ತಿಲ್ಲದ ಸತ್ಯ. ನೀವಿದನ್ನ ತಪ್ಪು ಮಾಡ್ತಿದ್ದೀರಾ ಅಥವಾ ಶ್ರೀಕೃಷ್ಣ ಹೇಳಿದ ಒಂದು ಮಾತು, ಇಂಥ ಲೈನ್ಗಳು ಕೇಳಿದ ತಕ್ಷಣ ನಮ್ಗೇನೋ ಒಂಥರ ಕ್ಯೂರಿಯಾಸಿಟಿ ಶುರುವಾಗತ್ತೆ ಅಲ್ವಾ? ನಮ್ಮಲ್ಲಿರೋ ಈ ಸಹಜ ಕುತೂಹಲವನ್ನೇ ಕೆಣಕಿ ನಾವು ಬೆರಳುಗಳನ್ನ ಸ್ಕ್ರಾಲ್ ಮಾಡೋದನ್ನ ನಿಲ್ಲಿಸೋ ಹಾಗೆ ಮಾಡ್ತಾರೆ. ಇದು ಡಿಜಿಟಲ್ ಲೋಕದಲ್ಲಿ ನಮ್ಮ ಗಮನ ಸೆಳೆಯುವ ಒನ್ ಆಫ್ ದ ಬೆಸ್ಟ್ ಟ್ರಿಕ್ಸ್ ಅಂತಾನೆ ಹೇಳ್ಬಹುದು. ಆ 3ರಿಂದ 7ನೇ ಸೆಕೆಂಡ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಅದ್ಭುತವಾದ ಟ್ರಾನ್ಸಿಷನ್ ಆಗುತ್ತೆ. ನಮ್ಮ ದೈನಂದಿನ ಲೈಫ್ನ ಪ್ರಾಬ್ಲಮ್ಸ್ ಅಂದ್ರೆ ಈ ಓವರ್ ಥಿಂಕಿಂಗ್, ಕನ್ಫ್ಯೂಷನ್, ಬೋರಿಂಗ್ ಲೈಫ್ ಇವುಗಳನ್ನ ಮೊದಲು ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಎಕ್ಸಾಕ್ಟ್ ಆಗಿ ಪ್ರಾಚೀನ ತತ್ವಜ್ಞಾನದಿಂದ ಒಂದು ಸೊಲ್ಯೂಷನ್ ಕೊಡ್ತಾರೆ. ಕರ್ಮ ಮಾಡು, ಫಲದ ಬಗ್ಗೆ ಯೋಚಿಸಬೇಡ ಅಂತ. ಇದನ್ನ ನೋಡಿದಾಗ ನಮ್ಮ ಇಮೋಷನಲ್ ಪ್ರಾಬ್ಲಮ್ಸ್ಗೆ ಯಾವುದೋ ಒಂದು ಪುರಾತನ ಮದ್ದು ಸಿಕ್ಕಿದಾಗೆ ಫೀಲ್ ಆಗುತ್ತೆ. ಇದು ಬರೀ ಇನ್ಫಾರ್ಮೇಷನ್ ಅಲ್ಲ, ನಮ್ಮ ಮಾನಸಿಕ ನೆಮ್ಮದಿಗೆ ಕೊಡೋ ಒಂದು ಭರವಸೆ. ಇನ್ನು ಮುಖ್ಯ ಸಂದೇಶವನ್ನ ಹೇಗೆ ಡೆಲಿವರ್ ಮಾಡ್ತಾರೆ, ಅದಕ್ಕಿರೋದು ಕೇವಲ 13 ಸೆಕೆಂಡ್ಗಳ ಟೈಮ್ ವಿಂಡೋ ಅಷ್ಟೇ. ಇಲ್ಲೊಂದು ಸ್ಟ್ರಿಕ್ಟ್ ರೂಲ್ ಇದೆ. ಮೆಸೇಜ್ ಹೇಳುವಾಗ ನಿನ್ನ ಕೆಲಸ ಮಾಡು, ಫಲದ ಬಗ್ಗೆ ಯೋಚಿಸಬೇಡ ಅನ್ನೋ ಒಂದೇ ಒಂದು ಪವರ್ಫುಲ್ ಪಾಯಿಂಟ್ ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ಓವರ್ ಎಕ್ಸ್ಪ್ಲೇನ್ ಮಾಡ್ಲೇಬಾರ್ದು. ಯಾಕಂದ್ರೆ ವೀಕ್ಷಕರಿಗೆ ಒಂದೇ ಒಂದು ಸಿಂಪಲ್ ಜ್ಞಾನದ ತುಣುಕು ಸಿಕ್ಕರೆ ಸಾಕು. ಅದನ್ಬಿಟ್ಟು ಉದ್ದುದ್ದ ಲೆಕ್ಚರ್ ಕೊಟ್ರೆ ಜನ ಬೋರ್ ಆಗಿ ಸ್ವೈಪ್ ಮಾಡಿ ಹೊರಟೆ ಹೋಗ್ತಾರೆ. ಸೊ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳೋದೇ ಇಲ್ಲಿನ ಅಸಲಿ ಸೀಕ್ರೆಟ್. ಈಗ 20ರಿಂದ 25ನೇ ಸೆಕೆಂಡಿಗೆ ಬರೋಣ. ಇಲ್ಲಿ ಒಂದು ಇಂಪ್ಯಾಕ್ಟ್ ಲೈನ್ ಬರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ ಲೈಫ್ನಲ್ಲಿ ಸ್ಟ್ರೆಸ್ ಅನ್ನೋದೇ ಇರಲ್ಲ ಅನ್ನೋ ಒಂದೇ ಒಂದ್ ಸಾಲು ಸಾಕು ವೀಕ್ಷಕರ ಮನಸ್ಸಿನ ಮೇಲೆ ಸಿಕ್ಕಾಪಟ್ಟೆ ಇಮೋಷನಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಆ ಕಂಟೆಂಟ್ ಜೊತೆ ಅವರು ಕನೆಕ್ಟ್ ಆಗೋ ಹಾಗೆ ಮಾಡುತ್ತೆ. ಒಂದು ಸಣ್ಣ ವಾಕ್ಯ ಎಷ್ಟೊಂದು ಪಾಸಿಟಿವ್ ಎನರ್ಜಿನ ಪಾಸ್ ಮಾಡಬಲ್ದು ಅನ್ನೋದು ನಿಜಕ್ಕೂ ಅಮೇಝಿಂಗ್. 4ನೇ ಭಾಗ ಪರ್ಫೆಕ್ಟ್ ಲೂಪ್ ಸೃಷ್ಟಿ ಹಾಗೂ ಅಲ್ಗಾರಿದಮ್ ಜೊತೆಗಿನ ಟ್ರಿಕ್. ಅಲ್ಗೋರಿದಮ್ ಜೊತೆ ಹೇಗೆ ಆಟ ಆಡ್ತಾರೆ ಅಂತ ನೋಡಿದ್ರೆ ಶಾಕ್ ಆಗ್ತೀರಾ. ವಿಡಿಯೋದ ಕೊನೆಯ ವಾಕ್ಯನ ಬೇಕಂತ್ಲೇ ಇನ್ಕಂಪ್ಲೀಟ್ ಆಗಿ ಬಿಡ್ತಾರೆ. ಆಗೇನಾಗುತ್ತೆ, ವಿಡಿಯೋ ಯಾವುದೇ ಗ್ಯಾಪ್ ಇಲ್ದೆ ಮತ್ತೆ ಮೊದ್ಲಿಂದ ಪ್ಲೇ ಆಗೋಕ್ ಶುರುವಾಗತ್ತೆ. ನೋಡ್ತಿರೋರಿಗೆ ತಾವೇನ್ ಮಾಡ್ತಿದೀವಿ ಅಂತ ಗೊತ್ತಾಗೋ ಮುಂಚೆನೇ ಮತ್ತೆ ಆ ವಿಡಿಯೋನ ನೋಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇದು ಪ್ಲಾಟ್ಫಾರ್ಮ್ಗಳಿಗೆ ಒಂದು ಸ್ಟ್ರಾಂಗ್ ರೀವಾಚ್ ಸಿಗ್ನಲ್ ಕಳಿಸುತ್ತೆ. ಇದರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇದೊಂದು ಪಕ್ಕಾ ಸೈಕಲಾಜಿಕಲ್ ಮಾಸ್ಟರ್ ಸ್ಟ್ರೋಕ್. ಇದರ ಹಿಂದಿರೋ ಬ್ರಿಲಿಯನ್ಸ್ ನೋಡಿ. ಆದ್ರೆ 99% ಜನ ಇಲ್ಲಿ ಒಂದ್ ತಪ್ಪು ಮಾಡ್ತಾರೆ. ಅಂತ ವಾಕ್ಯ ಕೊನೆ ಆಗುತ್ತೆ, ಅದು ತಕ್ಷಣವೇ ಮೊದಲ ಲೈನ್ 99% ಜನರಿಗೆ ಗೊತ್ತಿಲ್ಲ ಅನ್ನೋದಕ್ಕೆ ಪರ್ಫೆಕ್ಟ್ ಆಗಿ ಕನೆಕ್ಟ್ ಆಗ್ಬಿಡುತ್ತೆ. ಇದನ್ನ ಸೀಮ್ಲೆಸ್ ಲೂಪ್ ಟ್ರಿಕ್ ಅಂತ ಕರೀತಾರೆ. ಇದು ಆಡಿಯನ್ಸ್ನ ಒಂದು ಎಂಗೇಜ್ಮೆಂಟ್ ಲೂಪ್ ಒಳಗೆ ಲಾಕ್ ಮಾಡ್ಬಿಡುತ್ತೆ. ವೀಕ್ಷಕರಿಗೆ ಇದು ಅರ್ಥ ಆಗೋಷ್ಟರಲ್ಲಿ ವಿಡಿಯೋನ ಆಲ್ರೆಡಿ 2ನೇ ಬಾರಿ ನೋಡಿ ಮುಗಿಸಿರ್ತಾರೆ. ಕೊನೆಯ ಹಂತ ವೈರಲ್ ಆಡಿಯೋ ವಿಜುವಲ್ ಪ್ಯಾಕೇಜ್. ಒಂದು ವಿಡಿಯೋನ ಹೇಗೆ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ತಾರೆ ಅನ್ನೋದು. ಇಲ್ಲಿನ ಒಂಥರ ಐರನಿ ನೋಡಿ. ಪ್ಯಾಕೇಜಿಂಗ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ನಿಧಾನವಾದ ಸ್ಪಿರಿಚುವಲ್ ಮ್ಯೂಸಿಕ್ ಇರಬೇಕು, ವಾಯ್ಸ್ ಓವರ್ ತುಂಬಾನೇ ಕಾಮ್ ಆಗಿರಬೇಕು. ಆದ್ರೆ ಅದೇ ಟೈಮ್ಗೆ ಜನರಿಗೆ ಬೋರ್ ಆಗ್ಬಾರ್ದು ಅಂತ ಮಾತಾಡೋ ಸ್ಪೀಡ್ ಸ್ವಲ್ಪ ಫಾಸ್ಟ್ ಆಗಿರಬೇಕು. ಎಲ್ಲೂ ಸ್ವಲ್ಪ ಕೂಡ ಗ್ಯಾಪ್ ಇರಬಾರ್ದು. ಒಂದು ಕಡೆ ಶಾಂತಿ,
ಮತ್ತೊಂದ್ ಕಡೆ ಅಲ್ಗಾರಿದಮ್ ಬೇಡೋ ವಿಪರೀತ ಸ್ಪೀಡ್. ಈ ಎರಡೂ ಕಾಂಟ್ರಾಸ್ಟ್ ವಿಷಯಗಳನ್ನ ಬ್ಯಾಲೆನ್ಸ್ ಮಾಡೋದೇ ಒಂದು ಕಲೆ. ಇನ್ನು ಇದೆಲ್ಲದರ ಜೊತೆಗೆ ವಿಡಿಯೋದ ಟೈಟಲ್ ಕೂಡ ಸಿಕ್ಕಾಪಟ್ಟೆ ಆಕರ್ಷಕವಾಗಿರಬೇಕು. 99% ಜನರಿಗೆ ಗೊತ್ತಿಲ್ಲ, ಗೀತೆಯ ಒಂದು ಸತ್ಯ ಅಂತ ಬರೆದು ಜೊತೆಗೊಂದು ಫೈರ್ ಇಮೋಜಿ ಹಾಕಿರ್ತಾರೆ. ಇದು ಆ ಪ್ರಾಚೀನ ತತ್ವಜ್ಞಾನವನ್ನ ಇವತ್ತಿನ ಡಿಜಿಟಲ್ ಜಗತ್ತಿಗೆ ಬೇಕಾದ ಹಾಗೆ ಜನ ಕ್ಲಿಕ್ ಮಾಡ್ಲೇಬೇಕು ಅನ್ನೋ ರೀತಿ ಪ್ಯಾಕೇಜ್ ಮಾಡೋ ಪರಿ. ಇದೊಂದು ಪವರ್ಫುಲ್ ಡಿಜಿಟಲ್ ವೆಪನ್ ಅಂದ್ರೆ ತಪ್ಪಾಗಲ್ಲ. ಸೊ ಇದೆಲ್ಲ ನೋಡ್ದಾಗ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಾ. 2000 ವರ್ಷಗಳ ಹಿಂದಿನ ಇಷ್ಟು ಆಳವಾದ ತತ್ವಜ್ಞಾನವನ್ನ ಕೇವಲ 25 ಸೆಕೆಂಡ್ಗಳ ಅಲ್ಗಾರಿದಮಿಕ್ ಡೋಪಮೈನ್ ಲೂಪ್ ಒಳಗೆ ತರೋದರಿಂದ ಅದರ ಅಸಲಿ ಅರ್ಥ ಎಲ್ಲೋ ಕಳೆದು ಹೋಗುತ್ತಾ? ಅಥವಾ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಬದುಕ್ತಿರೋ ಯಂಗ್ ಜನರೇಷನ್ಗೆ ಇಂತಹ ಮಹಾನ್ ವಿಚಾರಗಳನ್ನ ತಲುಪ್ಸೋಕೆ ಇದೇ ಪರ್ಫೆಕ್ಟ್ ದಾರಿನಾ? ಇಷ್ಟು ಚೆನ್ನಾಗಿ ಇಂಜಿನಿಯರ್ ಮಾಡಿರೋ ಈ ಕಂಟೆಂಟ್ ಸ್ಟ್ರಾಟಜಿ ನಮ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಮೇಲೆ ಎಂಥ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವೆಲ್ಲರೂ ಸ್ವಲ್ಪ ಗಂಭೀರವಾಗಿ ಯೋಚಿಸಲೇಬೇಕು ಅಲ್ವಾ?